ಈ ದೇವಸ್ಥಾನ ಒಂದು ರೀತಿ ದುಡ್ಡು ಇಲ್ಲದೆ ಪವಾಡ ಇರುವಂಥ ದೇವಸ್ಥಾನ ಮೇಯ್ನು. ನಾನು 3 ವರ್ಷದಿಂದ ಬಂದಿದ್ದೀನಿ, ಪರವಾಗಿಲ್ಲ, ಏನು ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಬಟ್ ಪ್ರಯತ್ನ ನಮ್ಮದು ಇದೆ, ದೇವ್ರ ಫಲನೂ ಇದೆ ಆ ಥರ. ಮೇಡಮ್, ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಯಿತು ಮೇಡಮ್ ಇಲ್ಲಿ ಬಂದಾದ್ಮೇಲೆ? ಬೇಕಾದಷ್ಟು ಆಯಿತು. ನಾನು ನಮ್ಮ ಮಗುದು ಕೋರ್ಟ್ ಕೇಸ್ ಹಾಕಿದ್ವಿ, ಅದು ತುಂಬ ಕಾಂಪ್ಲಿಕೇಶನ್ ಆಗಿತ್ತು. ಅದೆಲ್ಲ ನಮ್ಗೆ ಇವ್ರು ಹೇಳಿದ್ರು, ಜಯ ಸಿಗುತ್ತೆ ನಿಮ್ಗೆ ಆಗುತ್ತೆ ಕೆಲಸ ಅಂತ. ಅದಾಯಿತು. ಅಂದರೆ ಇಷ್ಟು ವರ್ಷದಿಂದ ಕೋರ್ಟ್ ಕೇಸಲ್ಲಿ ಇತ್ತು ಅದು ಒಂದು 3 ಇಯರ್ಸ್ ಇತ್ತು. ನಾ ಹಾಕಿದ್ದು ಅಷ್ಟರಲ್ಲಿ ಬಂದಿದ್ದು ನಾನು. ಅಂದರೆ ನಾವು ಪ್ರಯತ್ನ ಹೇಳಿದ್ನಲ್ಲ, ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಆಯಿತು, ಅದು ಕಂಪ್ಲೀಟ್ ಆಯಿತು. ಆಗುತ್ತೆ, ಏನು ಮಾಡಿದ್ರು ಆಗುತ್ತೆ ಅಂತ ಹೇಳಿದವರು ಆಯಿತು. ಅಂದರೆ ನಿಮಗೆ ಒಂದು ಇದಿತ್ತು ಮೇಡಮ್, ಹಾಗೆ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಲೀಗಲ್ಲಾಗೆ ನನಗಿತ್ತು. ಮೊದಲೇ ಫೈಟ್ ಮಾಡೋಕ್ಕೆ ಮೊದಲೇ ಇತ್ತು. ಬಟ್ ಏನಂದರೆ ನಮ್ಮದೇ ಅಲ್ಲ, ದೇವ್ರ ಫಲನೂ ಬೇಕಲ್ಲ. 1% ಲಕ್ಕು ದೇವ್ರ ಫಲ ಇರಬೇಕು. ಅದು ಮಗು ಅದೃಷ್ಟ ಇರಬೇಕು, ನಾವು ಖರ್ಚು ಮಾಡೋದಕ್ಕೂ ಫಲ ಸಿಗಬೇಕು. ಅದು ಹೆಚ್ಚು ಕಡಿಮೆ ನಾವು ಅಂದ್ಕೊಂಡಿದ್ದು ಎಲ್ಲನೂ ಆಗಿದೆ, ಯಾವುದೂ ಇಲ್ಲ ಅಂತೇನಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಸತತ ಪ್ರಯತ್ನವೂ ಇದೆ. ಅದರ ಜೊತೆಗೆ ಅವರು ಫೇಸ್ ರೀಡಿಂಗಲ್ಲಿ ಹೇಳ್ತಾರೆ ಎಲ್ಲರೂ ಹೇಗೆ ಏನು ಅಂತ, ಅದರಲ್ಲೇ ನಮಗೆ ಗೊತ್ತಾಗುತ್ತೆ. ಮೇಡಮ್, ಅದೇ ನೀವು ಹೇಳಿದ್ರಿ ಫೇಸ್ ರೀಡಿಂಗ್ ಅಂತ ಹೇಳಿದ್ರಿ, ಕವಡೆ ಶಾಸ್ತ್ರ ಅಲ್ವಾ ಮೇಡಮ್? ಕವಡೆ ಬಿಟ್ಟು ಹೇಳ್ತಾರೆ. ಓಕೆ. ಫೇಸ್ ಹೀಗೆ ಹೇಳ್ತಾರೆ ಮೇಡಮ್, ಅದು ನಿಮ್ಮ ಶಾಸ್ತ್ರ ಹೇಗೆ ಹೇಳ್ತಾರೆ? ಈಗ ನಾವು ಬಂದು ಕೂತ್ಕೊಂಡ ತಕ್ಷಣವೇ ಅವರು ಓಕೆ, ನೀವು ಇಂಥ ಪ್ರಶ್ನೆ ಕೇಳಕ್ಕೆ ಬಂದಿದ್ದೀರಿ ಅಂತಲೇ ಅವರೇ ಹೇಳ್ಬಿಡ್ತಾರೆ. ನಾವು ಕೇಳಕ್ಕೆ ಮೊದಲೇ ಇದೇ ವಿಷಯಕ್ಕೆ ನೀವು ಬಂದಿದ್ದೀರಾ ಅಂತ ಹೇಳ್ತಾರೆ. ಅದು ಸೈಕಾಲಜಿ. ಮೇಡಮ್, ನಿಮ್ಗೆ ಆಶ್ಚರ್ಯ ಆಗಿಲ್ಲ? ಯಾಕಂದರೆ ನಿಮ್ಮ ಜೀವನದಲ್ಲಿ ನಡೀತಾ ಇರೋದ್ರ ಬಗ್ಗೆ ಅವರು ನಿಮ್ಮ ಮುಖ ನೋಡಿ ಹೇಳ್ತಾರೆ ಅಂದರೆ ನಿಮ್ಮೊಂದು ಆಶ್ಚರ್ಯ ಆಗಿದೆ. ಮುಖ ನೋಡಿ ತುಂಬ ಜನ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇರೋದೆಲ್ಲ ಹೇಳ್ತಾರೆ. ಇವರು ಏನೋ ಗುರುಗಳ ಹತ್ರ ಕಲ್ತ್ಕೊಂಡಿದ್ದಾರೆ, ಹೇಳಿದ್ರು. ನಾವು ಕೇಳಿದಾಗ ಗುರುಗಳ ಹತ್ರ ನಾನು ಕಲ್ತಿದ್ದೀನಿ, ಶ್ರಮಪಟ್ಟು ಕಲ್ತಿದ್ದೀನಿ, ನನಗೆ ದುಡ್ಡು ಇದಿಲ್ಲ, ದೇವ್ರ ಪೂಜೆ ಅವರು ತಲಾಂತರದಿಂದ ಮಾಡ್ತಾಯಿದ್ದೀನಿ ಮೊದಲಿಂದಲೂ ಅಂತ ಹೇಳಿದ್ರು. ಆ ಥರ ನಮಗಿನ್ನೇನು ಅನ್ನಿಸ್ಲಿಲ್ಲ, ಅಲ್ಲಿ ನಿಜ ಹೇಳ್ತಾರೆ ಅಂತ ಅನ್ನಿಸ್ತು. ಮೇಡಮ್, ಈ ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸಿದ್ರಾ? ನಾನು ಇವತ್ತೇ ಫಸ್ಟ್ ಬಂದಿರೋ ಪ್ರತ್ಯಂಗಿರ ಹೋಮ. ಅವ್ರು ಹೇಳಿದರು ಹೆಲ್ತು ಇಂಪ್ರೂವ್ ಆಗುತ್ತೆ ಬನ್ನಿ ಅಂತ. ಇಲ್ಲಿ ಏನು ವಿಶೇಷ ಅಂದರೆ ಉಪ್ಪು ಮೆಣಸಿನ್ಕಾಯಿ ಹಾಕಿದ್ರೆ ಘಾಟ್ ಬರಲ್ಲ, ಪಂಜೆಂಟ್ ಹೊಡ್ರು ಬರಲ್ಲ ಅಂತ ಅವ್ರು ಹೇಳಿರೋದು. ಅದು ಇವತ್ತು ನೋಡೋಣ ಅಂತ ಬಂದಿದ್ದು. ಮೇಡಮ್, ಈ 3 ವರ್ಷದಲ್ಲಿ ನೀವು ಜನಗಳ ಹತ್ರ ನಿಮ್ಮ ಹತ್ರ ಮಾತಾಡಿರ್ತಾರೆ, ಇಲ್ಲಿ ಏನೇನೆಲ್ಲ ಒಳ್ಳೇದಾಯಿತು ಅಂತ ಹೇಳಿದ್ದಾರೆ ಮೇಡಮ್? ನಿಮ್ಗೆ ಯಾರಾದರೂ? ತುಂಬ ಜನ ಆರೋಗ್ಯದ್ದು ಹೇಳಿದ್ದಾರೆ, ಕೆಲವರು ಈ ಗಂಡ ಬಿಟ್ಟಿರೋರು, ಮಕ್ಕಳಾಗದೇ ಇರೋರು, ಮಕ್ಕಳಾಗಿರೋರು, ಕೆಲವ್ರಿಗೆ ಒಳ್ಳೆ ಮದುವೆ ಆಗಿರೋರು, ಆ ಥರ ಅವ್ರು ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿದ್ದೀವಿ. ಬೇರೆಯವರು ಹೇಳ್ತಿರೋರು, ನಾವು ಒಳಗೆ ನಮಗೆ ಮಾತ್ರ ಸಪ್ರೇಟ್ ಹೇಳ್ತಾರಲ್ಲ, ಅದೇ ಇನ್ನೆಲ್ಲ ಗೊತ್ತಿಲ್ಲ. ಜನ ಹೇಳ್ತಾರೆ, ಯೂಟ್ಯೂಬಲ್ಲಿ ತುಂಬ ಬರುತ್ತೆ. ಬಟ್ ನಾನು ಇಲ್ಲಿ ಭಾಗಿಯಾಗಿರೋದ್ರಿಂದ ಅನ್ನಿಸ್ತು ನಿಜ ಅಂತ ಅನ್ನಿಸ್ತು. ಬಸಪ್ಪನಿಂದ ಕುಡಿತ ಬಿಡಿಸ್ತಾರೆ ಅಂತ ಅದು ನೋಡಿದ್ದೀನಿ. ಏನು ಮೇಡಮ್ ಅದ್ರ ಬಗ್ಗೆ ಹೇಳಿ? ಅದು ಈ ಕುಡುಕರು ಬಂದರೆ ಅದೇನು ಮಾಡುತ್ತೆ, ಕೊಂಬಲ್ಲಿ ತುಂಬ ಗುಮ್ಮಿ ಓಡಿಸ್ಕೊಂಡು ಹೋಗಿ ಬೀಳಿಸಿ ಕಡೆಗೆ ಅವ್ರ ಪೂಜಾರನ್ನೇ ಹಿಡ್ಕೊಂಡೇ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಅದಾಗ ಏನು ಕಾಲು ಕಟ್ಟಿದ್ರು ಬಿಡಲ್ಲ, ಎತ್ತೆ ತೆಗೆರಿಸ್ತವೆ. ಮತ್ತು ನಾವು ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಕುಡಿತ ಏನಾಗುತ್ತೆ? ಬಿಟ್ಟಿದ್ದಾರಂತೆ ಅಂತ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇಲ್ಲ, ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದಾರೆ, ಬಂದಿರೋರು ಬಿಟ್ಟಿದ್ದಾರೆ. ಹಂಗೆ ಹೇಳಿ ಮೇಡಮ್, ಕುಡಿತ ಬಿಟ್ಟಿದ್ದಾರೆ ಅಂತ? ಬಿಡ್ತಾರೆ, ಕುಡಿತ ಬಿಟ್ಟಿದ್ದಾರಂತೆ. ಕುಡಿತಾ ಬಿಟ್ಟಿದ್ದಾರೆ. ಅದು ಚಟ ಇರುತ್ತಲ್ಲ, ಅದನ್ನು ಬಿಡಿಸಿದ್ದಾರೆ. ಆಮೇಲೆ ನಾವು ಮನಸ್ಸಲ್ಲಿ ದೇವ್ರನ್ನ ಬೈಕೊಂಡು ಬಂದು ಮಲ್ಕೊಂಡ್ರೆ ಅದು ಬಸಪ್ಪ ದಾಟುತ್ತಲ್ಲ, ಅದು ದಾಟಲ್ಲ, ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ, ಎಳೆದು ಬಿಡುತ್ತೆ. ಹೌದಾ? ಹಾಂ, ಆ ಥರ ಅದೊಂದು ನೋಡಿದ್ದೀನಿ. ಓಕೆ. ನಾನು ಬಂದಾಗ ಒಂದು 2-3 ಇನ್ಸಿಡೆನ್ಸ್ ನೋಡಿದ್ದೀನಿ ಅಷ್ಟೇ. ಇನ್ನೇನು ಎಲ್ಲೇ ಆದ್ರೂ ನಮ್ಮ ಪ್ರಯತ್ನ ಇದ್ದರೆ ಆಗುತ್ತೆ, ದೇವ್ರು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು.